ಆಲ್ಕೋಹಾಲು ಅಂದರೆ ಮದ್ಯಪಾನ, ಅದರಿಂದ ಅಟ್ಲೀಸ್ಟ್ 7 to 9 ಕ್ಯಾನ್ಸರ್ಸ್ ಬಾಡಿನಲ್ಲಿ ಬರುತ್ತೆ. ಅದು ತಡೆಗಟ್ಟಬೇಕಂದ್ರೆ ನಾವು ತುಂಬ ಮಿತವಾದ ಮದ್ಯಪಾನ ಅಂದರೆ ಬಿಟ್ಟರೆ ತುಂಬ ಒಳ್ಳೆಯದು, ಬಟ್ ತಗೊಳ್ಳೇಬೇಕಾದಾಗ ತುಂಬ ಕಡಿಮೆ, ವಾರಕ್ಕೊಂದ್ಸರಿ ಅಥವಾ ತಿಂಗಳಿಗೆ ಒಂದ್ಸರಿ ಸ್ವಲ್ಪ ತಗೊಂಡ್ರೆ ಅದನ್ನು ನಾವು ತಡೆಗಟ್ಬೋದು. ಮೂರನೇದಾಗಿ ವೈರಲ್ ಇನ್ಫೆಕ್ಷನ್ಸು. ಕೆಲವೊಂದು ಇನ್ಫೆಕ್ಷನ್ಸಿಂದನೂ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಈಗ ನಾವು ಲಿವರ್ ಕ್ಯಾನ್ಸರ್, ಹಿಪಟೈಟಿಸ್ ಬಿ, ಹಿಪಟೈಟಿಸ್ ಸಿ, ಈ ವೈರಸ್ಗಳಿಂದನೂ ಲಿವರ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಗರ್ಭಕೋಶ ತುದಿ ಭಾಗದ ಸರ್ವೈಕಲ್ ಕ್ಯಾನ್ಸರು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನಿಂದ ಬರುತ್ತೆ. ಸೊ ಅದನ್ನು ನಾವು ತಡೆಗಟ್ಬೋದು. ಇವಾಗ ವ್ಯಾಕ್ಸಿನ್ ಇದೆ ಅಥವಾ ಬೇರೆ ಮೆಥಡ್ಸಿಂದ ಅದನ್ನು ತಡೆಗಟ್ಬೋದು. ಸೊ ಆಮೇಲೆ 4ನೇದು ಇಂಪಾರ್ಟೆಂಟ್ ರೀಸನ್ ಅಂದರೆ ಒಬೇಸಿಟಿ, ಬೊಜ್ಜುತನ. ಯಾರಿಗೆ ಇದು ಜಾಸ್ತಿ ಇರುತ್ತೋ ಅವ್ರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇವಾಗ ಕರುಳಿನ ಕ್ಯಾನ್ಸರ್ ಇರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಇವೆಲ್ಲ ಈ ಬೊಜ್ಜುತನಕ್ಕೆ ರಿಲೇಟೆಡ್ ಕ್ಯಾನ್ಸರ್ಸು. ಇನ್ನೊಂದು ದೈಹಿಕ ನಿಷ್ಕ್ರಿಯತೆ ಅಂದರೆ ಫಿಸಿಕಲ್ ಇನ್ಯಾಕ್ಟಿವಿಟಿ, ತುಂಬ ಸೋಮೇರಿತನ ಆಗಿ ಏನು ಫಿಸಿಕಲ್ ಆ್ಯಕ್ಟಿವಿಟಿನೇ ಮಾಡ್ತಾ ಇರಲ್ಲ ಅಂಥವ್ರಿಗೂ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನು 6ನೇ ರೀಸನ್ ಅಂದರೆ ಜಂಕ್ ಫುಡ್ ಅಂತ ಹೇಳ್ತೀವಿ. ಜಂಕ್ ಫುಡ್ ಅಂದರೆ ಆಹಾರ ಸೇವನೆಯಲ್ಲಿ ವ್ಯತ್ಯಾಸವಾಗಿರುತ್ತೆ. ಇವಾಗ ನಮ್ಗೆ ಗೊತ್ತು, ನಮ್ಮ ಹಿರಿಯರೆಲ್ಲ ತುಂಬ ದೈಹಿಕ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು, ಆಮೇಲೆ ಆಹಾರನೂ ಮಿತಹಿತವಾಗಿ ಸೇವಿಸ್ತಾ ಇದ್ರು. ಬಟ್ ಇವಾಗ ಜಂಕ್ ಫುಡ್ ತುಂಬ ಕಾಮನ್ ಆಗಿರೋದ್ರಿಂದ, ಅದರಲ್ಲೂ ಸುಮಾರು ಕೆಮಿಕಲ್ಸು ಮಿಕ್ಸ್ ಮಾಡಿರೋದ್ರಿಂದ ಅದು ಕ್ಯಾನ್ಸರ್ಗೆ ಎಡೆ ಮಾಡಿಕೊಡುತ್ತೆ. ಸೊ ಇವೆಲ್ಲ ನೋನ್ ರೀಸನ್ಸ್, ಅಂದರೆ ನಮಗೆ ಗೊತ್ತಿರೋ ಕಾರಣಗಳು. ನಾವು ಇದನ್ನು ಪ್ರಿವೆಂಟ್ ಮಾಡಿದ್ರೆ ಅಟ್ಲೀಸ್ಟ್ 30% ಕ್ಯಾನ್ಸರ್ನ ನಾವು ತಡೆಗಟ್ಬೋದು.